ಸ್ನೇಹಿತರೆ, ಇಂದು ಹಣ ಇದ್ದರೆ ಎಲ್ಲವೂ ಸಿಕ್ಕುತ್ತೆ ಅಂತ ನಾವು ನಂಬ್ತೀವಿ. ಎಲ್ಲರೂ ಹಣ ಗಳಿಸಲು ಕಷ್ಟಪಡುತ್ತಿರುತ್ತಾರೆ. ಅದನ್ನ ಗಳಿಸಲು ಅದರ ಹಿಂದೆ ಓಡುತ್ತಾ ಇರುತ್ತಾರೆ. ಆದರೆ ಚಾಣಕ್ಯನು ಹೇಳ್ತಾನೆ, ಕೆಲವೊಂದು ವಿಷಯಗಳು ಹಣಕ್ಕಿಂತಲೂ ಮೌಲ್ಯವುಳ್ಳದ್ದು. ಜೀವನವನ್ನು ತಿದ್ದಿಕೊಳ್ಳುವುದು, ವೃದ್ಧಿಸಿಕೊಳ್ಳುವುದು ಇವುಗಳಿಂದ ಮಾತ್ರ ಸಾಧ್ಯ. ಈ ವಿಡಿಯೋ ನೋಡಿದ ಮೇಲೆ ನೀವು ಹಣದ ಹಿಂದೆ ಓಡುವುದಿಲ್ಲ. ಹಣಕ್ಕಿಂತ ಮೌಲ್ಯವಿರುವ 5 ವಿಷಯಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ಮುಗಿಯೋ ತನಕ ನೋಡಿ, ಏಕೆಂದರೆ ಕೊನೆಯಲ್ಲಿ ಹೇಳುವ ವಿಷಯ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. 1. ಜ್ಞಾನ. ನಾಲೆಜ್ ಈಸ್ ಗ್ರೇಟರ್ ದನ್ ಮನಿ. ನಿಮಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಹಣವಿದ್ದವನು ಜ್ಞಾನವಿಲ್ಲದಿದ್ದರೆ ಹೇಗಿರ್ತಾನೋ ಒಮ್ಮೆ ಊಹಿಸಿ. ಕೋಟಿ ಬೆಲೆಯ ಕಾರು ಇದ್ದರೂ ಅದು ಹೇಗೆ ಚಲಾಯಿಸಬೇಕು ಅನ್ನೋ ಜ್ಞಾನವಿಲ್ಲದಿದ್ದರೆ ಆ ಕಾರು ಅವನನ್ನು ಅಪಾಯಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಜ್ಞಾನವಿಲ್ಲದವನಿಗೆ ಹಣ ಇದ್ದರೂ ಅದು ಅವನನ್ನು ನಾಶ ಮಾಡೋ ಸಾಧನವಾಗಬಹುದು. ಚಾಣಕ್ಯನು ಹೇಳ್ತಾನೆ, ಜ್ಞಾನವೇ ನಿಜವಾದ ಸಂಪತ್ತು. ಹಣ ಒಮ್ಮೆ ಕಳೆದುಕೊಂಡರೆ ಮತ್ತೆ ಗಳಿಸಬಹುದು, ಆದರೆ ಜ್ಞಾನವಿಲ್ಲದಿರುವ ನಿನ್ನ ಕೈಯಲ್ಲೆಲ್ಲ ಕೋಟಿ ಹಣ ಇದ್ದರೂ ನೀನು ಶೂನ್ಯ. ಬುದ್ಧಿ ಇಲ್ಲದ ಶ್ರೀಮಂತರ ಹಾಗೆ ಆ ಹಣವನ್ನು ಹೇಗೆ ಬಳಸಬೇಕು ಎಂದು ತಿಳಿಯದೆ ಎಲ್ಲವನ್ನೂ ಖರ್ಚು ಮಾಡಿ ಪಶ್ಚಾತ್ತಾಪ ಪಡುತ್ತಾರೆ. ಜ್ಞಾನವಿಲ್ಲದವನಿಗೆ ಯಾರೂ ಸಹಾಯ ಮಾಡಲ್ಲ, ಆದರೆ ಜ್ಞಾನವಿರುವವನು ಬಿದ್ದ ಜಾಗದಿಂದಲೇ ಬದುಕು ಕಟ್ಟಿಕೊಳ್ಳಬಲ್ಲ ಶಕ್ತಿ ಹೊಂದಿರ್ತಾನೆ. ಇದು ನಿಮಗೆ ತಿಳಿದಿರಲಿ. ಜ್ಞಾನವಿಲ್ಲದ ಎಷ್ಟೋ ಕೋಟ್ಯಾಧಿಪತಿಗಳು ನೆಲಕಚ್ಚಿದ್ದಾರೆ, ಆದರೆ ಜ್ಞಾನವಿರುವ ನಿರ್ಗತಿಕರು ಇತಿಹಾಸ ರಚಿಸಿದ್ದಾರೆ. ಜ್ಞಾನವೇ ನಿನ್ನನ್ನು ಬದುಕಿನಲ್ಲಿ ಮುನ್ನಡೆಸೋ ನಕ್ಷೆ. ಅದು ಇದ್ದರೆ ಹಣ ನಿನ್ನ ಹಿಂದೆಯೇ ಓಡುತ್ತೆ. ಇಲ್ಲದಿದ್ದರೆ ಹಣ ಇದ್ದರೂ ನೀನು ದುಃಖದಿಂದ, ಭಯದಿಂದ, ಮೂರ್ಖತನದಿಂದ ಬದುಕುತ್ತೀಯ. ಆದ್ದರಿಂದ ದಿನಕ್ಕೆ ಕನಿಷ್ಠ ಒಂದು ಹೊಸದನ್ನು ಕಲಿ. ಜ್ಞಾನದ ಮೇಲೆ ಹೂಡಿಕೆ ಮಾಡು, ಅದು ನಿನಗೆ ಕೋಟಿ ರೂಪಾಯಿ ತಂದುಕೊಡುತ್ತದೆ. 2. ನಿಷ್ಠೆ ಮತ್ತು ಪ್ರಾಮಾಣಿಕತೆ. ಇಂಟಗ್ರಿಟಿ ಆ್ಯಂಡ್ ಲಾಯಲ್ಟಿ. ಇವತ್ತು ನಂಬಿಕೆಗೆ ಬೆಲೆ ಕಡಿಮೆ, ಹಣಕ್ಕಾದರೂ ಮೌಲ್ಯ ಹೆಚ್ಚಾಗಿದೆ ಅನ್ನೋ ಭ್ರಮೆ ಇದೆ ಜನರಿಗೆ. ಕೆಲವರು ಬೇಗನೆ ಹಣ ಮಾಡುವುದಕ್ಕಾಗಿ ತಮ್ಮ ನಿಷ್ಠೆ, ನಂಬಿಕೆಯನ್ನು ಹರಾಜಿಗೆ ಇಡ್ತಾರೆ. ಆದರೆ ಚಾಣಕ್ಯನು ಎಚ್ಚರಿಕೆ ಕೊಡ್ತಾನೆ, ನಿಷ್ಠೆ ಇಲ್ಲದವನ ಮೇಲೆ ಯಾರೂ ಶಾಶ್ವತವಾಗಿ ನಂಬಿಕೆ ಇಡಲ್ಲ. ನಿನ್ನ ಬಳಿ ಎಷ್ಟು ಹಣವಿದೆ ಅನ್ನೋದು ಮಹತ್ವವಲ್ಲ, ನೀನು ಎಷ್ಟು ಪ್ರಾಮಾಣಿಕ ಅನ್ನೋದು ಮಾತ್ರ ನಿನ್ನ ಜೀವನದ ಭವಿಷ್ಯವನ್ನೇ ತೀರ್ಮಾನಿಸುತ್ತೆ. ಪ್ರಾಮಾಣಿಕತೆ ನಿನ್ನ ವ್ಯಕ್ತಿತ್ವದ ನೆಲೆಗಟ್ಟು. ಒಬ್ಬ ಪ್ರಾಮಾಣಿಕ ವ್ಯಕ್ತಿಯ ಮಾತುಗಳು ನಿಧಾನವಾಗಿರಬಹುದು, ಆದರೆ ಅದು ಹೃದಯದಲ್ಲಿ ನಿಲ್ಲುತ್ತೆ. ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗೆ ಶತ್ರುಗಳು ಇರಬಹುದು, ಆದರೆ ಅವನು ಯಾವಾಗಲೂ ತನ್ನ ತಲೆಯನ್ನು ಎತ್ತಿ ನಡೆಯುತ್ತಾನೆ. ಈ ಭೂಮಿಯಲ್ಲಿ ಹಣ ಬೇಗನೆ ಸಿಕ್ಕಬಹುದು, ಆದರೆ ನಂಬಿಕೆಗೆ ಬೇಕಾದ ಸಮಯ, ಶ್ರಮ, ಶುದ್ಧ ಮನಸ್ಸು ಇವು ಯಾವುದರಿಂದಲೂ ಖರೀದಿಸಲು ಸಾಧ್ಯವಿಲ್ಲ. 3. ಶಾಂತಿ ಮತ್ತು ನೆಮ್ಮದಿ. ಕಣ್ಣಿಗೆ ಕಾಣದ ನಿಜವಾದ ಐಶ್ವರ್ಯ. ಹಣ ಎಲ್ಲವನ್ನು ಕೊಟ್ಟರೂ ನೆಮ್ಮದಿ, ಶಾಂತಿ, ಆತ್ಮತೃಪ್ತಿ ಕೊಡುವುದಿಲ್ಲ. ಚಾಣಕ್ಯನು ಹೇಳ್ತಾನೆ, ನಿನ್ನ ಮನಸ್ಸಿಗೆ ಶಾಂತಿ ಇಲ್ಲದಿದ್ದರೆ ನಿನ್ನ ಬಳಿ ಕೋಟಿ ಹಣ ಇದ್ದರೂ ನಿದ್ರೆ ಬರುವುದಿಲ್ಲ. ಹಣದಿಂದ ಶರೀರ ಸುಖ ಸಿಕ್ಕಬಹುದು, ಆದರೆ ಮನಸ್ಸಿನ ನೆಮ್ಮದಿ ಅಂತಃಕರಣದಿಂದ ಮಾತ್ರ ಸಿಗುತ್ತೆ. ಹಣ ಇದೆ, ಕಾರು ಇದೆ, ಮನೆ ದೊಡ್ಡದಿದೆ, ಆದರೆ ಆ ಮನೆಯೊಳಗಿನ ಶಾಂತಿ, ಆತ್ಮದೊಳಗಿನ ನೆಮ್ಮದಿ ಅದು ಎಲ್ಲಿದೆ? ಇಂದಿನ ಸಮಯದಲ್ಲಿ ಎಲ್ಲರೂ ಓಡುತ್ತಿದ್ದಾರೆ. ಓಡ್ತಾ ನಗುವುದನ್ನೇ ಮರೆತಿದ್ದಾರೆ. ನಿದ್ರೆ ಇಲ್ಲದ, ಶಾಂತಿ ಇಲ್ಲದ ಬದುಕು. ಕೋಟಿ ಹಣ ಇದ್ದರೂ ಏನು ಉಪಯೋಗ? ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೆ ಬದುಕು ಒಂದು ರೀತಿಯ ಜೈಲಿನಂತೆ. ಹೊರಗಡೆ ಸುಖದಿಂದ ಕಂಡರೂ ಒಳಗಡೆ ನೆಮ್ಮದಿ ಇಲ್ಲದೆ ಹಿಂಸೆ ಅನುಭವಿಸುತ್ತಾರೆ. ನೆಮ್ಮದಿ ಸಿಕ್ಕುವುದು ಸರಳ ಬದುಕಿನಿಂದ, ಸತ್ಯವಾದ ಜೀವನ ಶೈಲಿಯಿಂದ, ಧ್ಯಾನದಿಂದ. ನಿಮ್ಮೊಳಗಿನ ಶಾಂತಿಯ ಮೌಲ್ಯ ಕೋಟಿ ಹಣಕ್ಕೂ ಸಿಕ್ಕದ ಶಾಶ್ವತ ಐಶ್ವರ್ಯ. 4. ಆರೋಗ್ಯ. ಹೆಲ್ತ್ ಓವರ್ ವೆಲ್ತ್. ನೀನು ಹಣ ಗಳಿಸಲು ದಿನವಿಡೀ ಕಷ್ಟಪಡ್ತಿದ್ದೀಯಾ? ಆದರೆ ಒಂದು ಪ್ರಶ್ನೆ ಕೇಳ್ಕೊ, ನಿನಗೆ ಆರೋಗ್ಯವಿಲ್ಲದಿದ್ದರೆ, ಆ ಹಣ ನಿನ್ನ ಜೀವ ಉಳಿಸಲಾರದೆ ಇದ್ದರೆ ಅದಕ್ಕೆ ಮೌಲ್ಯವೇನು? ಚಾಣಕ್ಯನು ಹೇಳ್ತಾನೆ, ಆರೋಗ್ಯವೇ ನಿಜವಾದ ಐಶ್ವರ್ಯ. ಹಣ ಇದ್ದರೂ ಆರೋಗ್ಯ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ. ಎಷ್ಟು ಮಂದಿ ಇದ್ದಾರೆ ನೋಡಿ, ಆಸ್ಪತ್ರೆಗಳಲ್ಲಿ ಹಣ ಹಾಕುತ್ತಾ ಇದ್ದಾರೆ. ತಮ್ಮಲ್ಲಿ ಎಷ್ಟೇ ದುಡ್ಡಿದ್ದರೂ ತಮಗೆ ಏನು ಬೇಕೋ ಅದನ್ನು ತಿನ್ನಲಾರದೆ, ಅನುಭವಿಸಲಾರದೆ ಜೀವನ ನಡೆಸುತ್ತಿದ್ದಾರೆ. ಭಾರತದ ಶೇರ್ ಮಾರ್ಕೆಟ್ನ ಬಿಗ್ ಬುಲ್ ಎಂದು ಕರೆಸಿಕೊಳ್ಳುವ ರಾಕೇಶ್ ಜುಂಜುನ್ವಾಲಾನವರು 1000 ಕೋಟಿ ಗಳಿಸಿದ್ದರೂ ಒಮ್ಮೆ ಹೇಳ್ತಾರೆ, ನನ್ನ ಜೀವನದ ಕೆಟ್ಟ ಹೂಡಿಕೆ ಎಂದರೆ ಅದು ನನ್ನ ಆರೋಗ್ಯದ ಮೇಲೆ ಮಾಡಿರೋ ಹೂಡಿಕೆ. ಫಾರ್ಮಾ ಕಂಪನಿಗಳು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳ ಮೇಲೆ ಸಾವಿರಾರು ಕೋಟಿ ರೂಪಾಯಿ ಹೂಡಿಕೆ ಮಾಡಿರುವ ರಾಕೇಶ್ ಜುಂಜುನ್ವಾಲಾನವರು
ತನ್ನ ಸ್ವಂತ ಆರೋಗ್ಯದ ಮೇಲೆ ಹೂಡಿಕೆ ಮಾಡುವಲ್ಲಿ ವಿಫಲರಾಗುತ್ತಾರೆ. ಹೌದು, 1000 ಕೋಟಿ ಗಳಿಸಿದವರೇ ಆದರೂ ತಾವು ನಡಿತಾ ಹೋಗಲಾರದೆ ಆಸ್ಪತ್ರೆ ಮೆಟ್ಟಿಲಲ್ಲಿ ದಿನವಿಡೀ ಕೂರಬೇಕಾಯಿತು. ಹೃದಯದ ಬಡಿತಕ್ಕಿಂತ ಜಾಸ್ತಿ ಷೇರುಗಳ ಬೆಲೆ ತಿಳಿದವರು ತಮ್ಮ ಆರೋಗ್ಯದ ವಿಷಯದಲ್ಲಿ ಕಂಗಾಲಾಗಿ ಬಿಟ್ಟರು. ಇದು ಎಲ್ಲರೂ ಕಲಿಯಬೇಕಾದ ಪಾಠ. ಹಣ ದಿನದೊಳಗೆ ಗಳಿಸಬಹುದು, ಆದರೆ ಆರೋಗ್ಯ ಹೋದ್ರೆ ಹಿಂತಿರುಗಲ್ಲ. ಯಾವ ಆಯುಷ್ಯಕ್ಕೂ ಬದಲಾಗದ ಹೂಡಿಕೆ ಒಂದೇ, ಅದುವೇ ನಿನ್ನ ಆರೋಗ್ಯ. ಒಂದ್ಸಲ ಯೋಚನೆ ಮಾಡು, ನಿನ್ನ ಆರೋಗ್ಯದ ಬಗ್ಗೆ ನೀನು ಎಷ್ಟು ಕೋಟ್ಯಾಧಿಪತಿಯಾಗಿದ್ದೀಯಾ. 5. ಉತ್ತಮ ಸಂಬಂಧಗಳು ನಿನ್ನ ಜೀವನದ ನಿಜವಾದ ಬಂಗಾರ. ನೀನು ಹಣವನ್ನು, ಹೆಸರು, ಶ್ರೇಯಸ್ಸನ್ನು ಕಳೆದುಕೊಂಡರೆ ಮತ್ತೆ ಪಡೆದುಕೊಳ್ಳಬಹುದು, ಆದರೆ ಒಬ್ಬ ನಂಬಿಕೆಯಿಟ್ಟ ವ್ಯಕ್ತಿಯ ಹೃದಯವನ್ನು ನೀನು ಕಳೆದುಕೊಂಡರೆ ಅದು ಮರಳಿ ಸಿಕ್ಕುವುದು ತುಂಬಾ ಅಪರೂಪ. ಚಾಣಕ್ಯನು ಹೇಳ್ತಾನೆ, ಉತ್ತಮ ಸಂಬಂಧಗಳು ಎಷ್ಟೇ ಹಣದ ಬೆಲೆಗೂ ದೊರೆಯುವುದಿಲ್ಲ, ಅದು ಬದುಕಿನ ಬಂಗಾರ. ಹಣ ಇದ್ದವರು ಒಳ್ಳೆ ಮನೆ ಕಟ್ಟಬಹುದು, ಆದರೆ ಪ್ರೀತಿಯಿಂದ ತುಂಬಿರೋ ಮನೆಯಲ್ಲೇ ನಿಜವಾದ ನೆಮ್ಮದಿ ಸಿಗುತ್ತೆ. ಒಳ್ಳೆಯ ಮಾತಿನ ಬದಲು ಚಿಂತೆ ಕೊಡೋ ಸಂಬಂಧಗಳಿಗಿಂತ ಶಬ್ದವಿಲ್ಲದ ಮೌನದಲ್ಲೂ ನಿನ್ನ ಕೈ ಬಿಡದೆ ನಿನ್ನೊಂದಿಗಿರುವವನು ಮಹಾನ್. ಹಣದಿಂದ ನಕಲಿ ಸ್ನೇಹಿತರನ್ನು ಹೊಂದಬಹುದು, ಆದರೆ ನಿಜವಾದ ಸಂಬಂಧಗಳನ್ನು ನಿರ್ಮಿಸುವುದು ಮನಸ್ಸಿನಿಂದ. ಹೆಮ್ಮೆ, ಸ್ವಾರ್ಥ, ದ್ವೇಷ ಇವೆಲ್ಲವನ್ನು ಬದಿಗಿಟ್ಟು ಸಂಬಂಧಗಳನ್ನು ಬೆಳೆಸಿ. ನಿಜವಾದ ಬಂಧುಗಳು ಎಂದಿಗೂ ನಿನಗೆ ಬೆಲೆ ಕೊಡುವರು. ಕೇವಲ ಹಣವನ್ನೇ ಹಿಡಿಯಲು ಯೋಚಿಸದೆ ಮನುಷ್ಯರನ್ನು ಗೆಲ್ಲೋಕೆ ಪ್ರಯತ್ನಿಸು. ಅವರು ನಿನ್ನ ಜೀವನದ ನಿಜವಾದ ಸಂಪತ್ತು. ನೀನು ಎಷ್ಟು ಗಳಿಸಿದ್ದೀಯ ಅನ್ನೋದು ಮಹತ್ವವಲ್ಲ, ನಿನ್ನ ಕಷ್ಟದ ಸಮಯದಲ್ಲಿ ಪಕ್ಕದಲ್ಲಿ ಯಾರಿದ್ದಾರೆ ಅನ್ನೋದೇ ನಿನ್ನ ಸಂಪತ್ತಿನ ಅಳತೆ. ಇವತ್ತು ನೀನು ಹಣವಿಲ್ಲ ಅಂತ ದುಃಖ ಪಡ್ತಾ ಇದ್ರೆ, ಈ 5 ವಿಷಯಗಳು ನಿನ್ನಲ್ಲಿ ಇದ್ದರೆ ನೀನು ತುಂಬಾ ಶ್ರೀಮಂತನಾಗಿದ್ದೀಯ ಎಂದು ಅರ್ಥ. ಅದನ್ನು ಅರಿತವನು ಜೀವನವನ್ನು ಸಂತೋಷದಿಂದ ಬದುಕುತ್ತಾನೆ. ಇನ್ನು ಮುಂದೆ ಹಣ ಮಾತ್ರವಲ್ಲ, ಮೌಲ್ಯಯುತ ಜೀವನವೇ ನಿನ್ನ ಗುರಿಯಾಗಲಿ. ನೀವು ಯಾವುದು ಇನ್ನೂ ಪಾಲಿಸಿಲ್ಲ ಹೇಳಿ, ಕಮೆಂಟ್ ಮಾಡಿ. ಹಾಗೆ ಇಂತಹ ಚಾಣಕ್ಯನ ನುಡಿಮುತ್ತುಗಳು ತಿಳಿಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.